ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ನೀತು ಯೂಟ್ಯೂಬ್ ಚಾನಲ್. ಇವತ್ತೇನೆಂದರೆ ನಮ್ಮ ಮ್ಯಾಮ್ ಮನೇಲಿ ಫಂಕ್ಷನ್ ಇರೋದ್ರಿಂದ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಹೋಗ್ತಿದ್ದೀವಿ, ಕಾಲೇಜಿಗೆ ಬಂಕ್ ಮಾಡಿ. ಏನೋ ಕಾಲೇಜಿಗೆ ಬಂಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ಕೊಂಡು ಬಸ್ ಎಷ್ಟೊತ್ತಿಗೆ ಬರುತ್ತಪ್ಪ ಅಂತ ಅಂದ್ಕೊಂಡಿದ್ದ. ಬಸ್ ನೋಡಿದರೆ ನಮ್ಮ ಅದೃಷ್ಟಕ್ಕೆ ಬೇಗ ಬಂದೇ ಬಿಡ್ತು. ಬಸ್ ಹತ್ತನ ಅಂತ ಹೋದರೆ ಬಸ್ರಲ್ಲಿ ಉಸಿರಾಡೋಕ್ಕೂ ಜಾಗ ಇರಲಿಲ್ಲ. ಈಗ ಮಯ ಮಾಡಿ ತಪ್ಪಿ ನಿಂತ್ಕೊಂಡು ಕೂತ್ಕೊಂಡು ಈಗ ಹೋಗಬೇಕು, ಏನು ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು. ಅದ್ರಲ್ಲಿ ನೋಡಿದ್ರೆ ಆ ಸಣ್ಣ ನೋಡ್ಕೋದ್ರೆ ಆ ಸಿಗ್ನಲ್ಲು, ಆ ಟ್ರಾಫಿಕ್ ವೈಪ್ ಏನೋ ಬೇಡ ಅನ್ನಿಸ್ತಿತ್ತು. ಫೈನಲಿ ಓಲ್ಡ್ ಸ್ಟ್ಯಾಂಡಿಗೆ ಬಂದಾಯಿತು. ಇವರಿಬ್ಬರು ನೋಡಿದರೆ ಬರೋಣ ಬೇಡವಾ ಅಲ್ಲೇ ಅವಳು ವೀಡಿಯೋ ಮಾಡ್ತಾಳೆ, ಹೋಗೋದು ಬೇಡ ಅಂತ ಅಲ್ಲೇ ನಿಂತ್ಕೊಂಡು ವಾಕ್ ಮಾಡ್ತಾರೆ. ನಾವೇನೋ ಕ್ಲಾಸ್ ಮುಗಿಸ್ಕೊಂಡು ಲೇಟಾಗಿ ಬರ್ತಿದ್ದೀವೇನೋ ಅಂತ ನಾವು ಅಂದ್ಕೊಂಡ್ರೆ ಸೀನಿಯರ್ ನೋಡಿದ್ರೆ ಅವ್ರ ಮನೆ ಫಂಕ್ಷನ್ನಾಗ ಒನ್ ಡೇ ರಜಾ ಹಾಕೊಂಡು ಇನ್ನೂ ಇಲ್ಲೇ ನಿಂತವ್ರೆ. ಸಿ.ಆರ್ ಹತ್ರ ಹೋಗ್ಬಿಟ್ಟು ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳ್ಕೊಂಬ ಅಂತಂದ್ರೆ ಇವಳು ಹೋಗ್ಬಿಟ್ಟು ಯಾಕೋ ಯಪ್ಪ ಭಯ ಆಗುತ್ತೆ ಅಂತ ಬರ್ತಾವಳಪ್ಪ. ಏ ಮಂಗ ಬ್ಯಾಗಿನ ಜಿಪ್ಪಾಯ್ಕೋ, ಹಂಗೆ ತಿರುಗ್ತಾಳ ಅವಾಗ್ಲಿಂದ. ಅಲ್ಲಿ ಯಾರೋ ಕಪಲ್ ಇದ್ರು, ಅವ್ರನ್ನ ಕ್ಯಾಪ್ಚರ್ ಮಾಡೋ ಅಂದ್ರೆ ಇವ್ರು ನನ್ನೇ ಕ್ಯಾಪ್ಚರ್ ಮಾಡ್ಕೊಂಡು ನಿಂತವ್ರಪ್ಪ. ಫೈನಲಿ ಬಸ್ ಬಂತು. ಬಸ್ ಹತ್ತು ಎಲ್ಲ ಹೊರಟು. ನಮ್ಮ ಫ್ರೆಂಡ್ಸ್ ನೋಡಿದರೆ 4 ಜನಕ್ಕೆ ಸೀಟ್ ಸಿಕ್ಕಿರಲಿಲ್ಲ. ಹೆಂಗೋ ನಿಂತಿದೆಯಲ್ಲ ಟಿಕೆಟ್ ತಗೋ ಅಂತ ಹೇಳಿದರೆ ಕಂಡಕ್ಟ್ರು ಬರ್ತಿದ್ದಂಗೆ ಮೂಗು ಮುಚ್ಕೊಂಡು ನಿಂತ್ಕೊಂತಾಳೆ. ಎಷ್ಟವ ಅಂತ ಕಂಡಕ್ಟ್ರು ಕೇಳಿದರೆ ಇವಳು ಅವಾಗ ಎಷ್ಟು ಜನ ಬಂದಿದ್ದೀವಿ ಅಂತ ಕೌಂಟ್ ಮಾಡ್ಕೊಂಡು ನಿಂತವಳೆ. ಅವ್ರು ಟಿಕೆಟ್ ಹರಿತಿದ್ರೆ ಆ ಟಿಕೆಟ್ ಮಿಷಿನ್ನೇ ತಿನ್ಕೊಳ್ಳೋಂಗೆ ನೋಡ್ತಾಳೆ. ಇವಳು ಮೇ ಬಿ ನೆಕ್ಸ್ಟು ಕಂಡಕ್ಟರ್ ಕೆಲಸಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ. ಫೈನಲಿ ಬಸ್ ಇಳ್ದು. ಮ್ಯಾಮ್ ಮನೆ ಹತ್ರಕ್ಕೆ ಸ್ವಲ್ಪ ದೂರ ಇತ್ತು, ಆದರೆ ಬಿಸಿಲು ನೋಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಟ್ಯಾನ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಅವ್ರವ್ರ ದುಪ್ಪಟ್ಟ ಹೊಚ್ಕೊಂಡು ಹೋಗ್ತಿದ್ರು. ಅದ್ರ ಜೊತೆಗೆ ಬೇರೆ ಸಾಂಗ್ ಕೇಳ್ಕೊಂಡು ಮಜಾ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದು. ಫೈನಲಿ ಮ್ಯಾಮ್ ಮನೆ ಹತ್ರ ಹೋದೋ. ನಾವು ಹೋಗೋ ಹೊತ್ತಿಗೆಲ್ಲ ಪೂಜೆ ಮುಗ್ದಿತ್ತು ಅಂತ ಅನಿಸುತ್ತೆ. ಹೋಗಿ ಎಲ್ಲರೂ ಪೂಜೆ ಮಾಡಿ ಅಂತ ಹೇಳಿದರು. ಪೂಜೆ ಮಾಡ್ಕೊಂಡು ಹಣ್ಣು ತುಪ್ಪ ಕೊಡ್ತಿದ್ರು. ಹಣ್ಣು ತುಪ್ಪ ತಿನ್ಕೊಂಡು ಟೈಮ್ ಆಗಿತ್ತಲ್ಲ ಆಲ್ರೆಡಿ ಅಂದ್ಬಿಟ್ಟು ಊಟ ಮಾಡೋಣ ಅಂತ ಹೊರಟು. ನಾನ್ ವೆಜ್ಜು ಮಾಡಿಸಿದ್ರು. ನಾವಂತೂ ವೆಜ್ ಊಟ ಮಾಡ್ಕೊಂಡು ಹೋಗಿ ಗಾಳಿ ಬೀಸಿ ಮಾತಾಡ್ಕೊಂಡು ಕೂತಿದ್ದೋ. ಅಲ್ಲೊಂದು ಚಿಕ್ಕ ಅಂಗಡಿ ಕಾಣಿಸ್ತು. ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಿಂತಿದ್ದೋ. ನನ್ನ ಫ್ರೆಂಡ್ ಅದು ಯಾರ್ಕೊಂಡು ಕಚ್ಕೊಂಡು ಮಾತಾಡ್ತಿದ್ಲೋ ಗೊತ್ತಿಲ್ಲ ನೋಡಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದು ಯಾಕೆ? ಇದು ವಯಸ್ಸಿನ ಮಿಸ್ಟೇಕಾ, ಕನಸಿನ ಮಿಸ್ಟೇಕಾ, ಮಸಾಲೆ ಫುಡ್ಡು ತಿಂದ ದೇಹದ ಮಿಸ್ಟೇಕಾ? ಅಂಗಾಳಿ ತಬ್ಬಿಕೊಂಡು ನುಲಿಯುತ್ತೆ ಮೈ ಕೈ. ನಮಗೂ ವೆಯ್ಟ್ ಮಾಡಿ ಸಾಕಾಗಿತ್ತು. ಫೈನಲಿ ಬಸ್ ಬಂತು, ಹತ್ಕೊಂಡು. ಬಸ್ ಖಾಲಿ ಇರೋದ್ರಿಂದ ಬಸ್ಸೇ ನಮ್ದಾಗಿತ್ತು. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಕಂಡಕ್ಟರ್ ಇದ್ದವ್ರು ನನ್ನ ಸೇರಿಸಿ ವಿಡಿಯೋ ಮಾಡಪ್ಪ ಅಂತ ಹೇಳಿದರು. ನಾನು ಟಿಕೆಟ್ ಕೊಡ್ಬೇಕಾದ್ರೆ ಮಾಡು ಅಂತ ಹೇಳಿದರು. ಸೊ ಮಾಡ್ತಿದ್ದೆ. ಫ್ರೀ ಟಿಕೆಟ್ ನಮ್ದು ದುಡ್ಡು ಸಿದ್ದರಾಮಯ್ಯ ಏನು ಮಾಡಿಲ್ಲ. ಎಷ್ಟು ಕೊಟ್ರಿ ನೋಡಿ ನಮ್ ಸಿಂಗಲ್ ನೋಡಿ ಎಷ್ಟು ದುಡ್ಡ ಇದೆ ಟಿಕೆಟ್. ದುಡ್ಡು ಕೊಡಕ್ಕೆ ಯೋಗ್ಯತೆ ಬೇಕು. ಸಿದ್ದರಾಮಯ್ಯ ಬಿಟ್ಟು ಬದುಕಿದ್ದೀರಾ ನೀವು, ನಾವೇನಿದ್ದೀವಿ. ಅಲ್ಲೇ ವಾ ಹುಡುಗ ಯಾರು ಅಂತ ಗೊತ್ತು ಮಾಡಿ. ಫೈನಲಿ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಬಂದು. ಶಂಗು ಮನೆ ಹತ್ರ ಬಂದಾಯಿತು. ಯಪ್ಪ ಬಿಸಿಲಲ್ಲಿ ಹೋಗಿದ್ದು ನೋಡ್ಬಿಟ್ರೆ ಯಾವ ಊಟನೂ ಬೇಡ ಏನು ಬೇಡ ಅಂತ ಅನ್ನಿಸ್ಬಿಡ್ತು. ಆದರೆ ಫ್ರೆಂಡ್ಸ್ ಎಲ್ಲ ಇದ್ವಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.